ಪಠ್ಯಚಿತ್ರಗಳು, ಧ್ವನಿ ಸಂಕೇತಗಳು. ಬರೀ ಇಷ್ಟೇ ಅಲ್ಲ, ಪುಸ್ತಕದಲ್ಲಿ ಬರೀದು ಮತ್ತೇನು ಮಾಡೋದು, ನಮ್ಮ ವ್ಯಾಟ್ಸಪ್ ಮೂಲಕ ಹಂಚೋದು ಮಾಡೋದು, ಇವೆಲ್ಲವೂ ಬ್ಯಾನ್. ಆದರೆ ಎಷ್ಟೆಷ್ಟು ಗದ್ದಲಗಳದು, ಏನೇನೋ ಹೊಡ್ತಾಯಿತ್ತು, ಎಷ್ಟೆಷ್ಟು ಬೆಳ್ತಿಂತು. ಸಮಾಜಗಳ ನಡಕ, ಧರ್ಮಗಳ ನಡಕ ತಿಕ್ಕಟ್ಟುಗಳಾಗಿ ಎಷ್ಟು ದೂರ ಸರದ ಜನ ಇವತ್ತು. ಕೆಲವೊಮ್ಮೆ ಒಬ್ಬರೊಬ್ಬರು ನೋಡಲಾರ ಸ್ಥಿತಿ ಬಂದು ಹಿಡಿದ್ಬಿಟ್ಟು ನಾವು ಆ ರೀತಿ ಬೆಳೆದು ಬಿಟ್ಟಿದ್ದು ದೇಶದಲ್ಲೇ ಕಳೆದ 11-12 ವರ್ಷಗಳಿಂದ. ಅದಕ್ಕೆ ಪೂರ್ವದಲ್ಲಿ ಇತ್ತು. ಆದ್ರೆ ಈ ಕಳೆದ 10-12 ವರ್ಷಗಳಿಂದ ಏನು ಸರ್ಕಾರ ಬಂತು BJPದು, ಇನ್ನೂ ಹೆಚ್ಚಾಗಿ ಹೋಗಿದ್ದಾರೆ, ಕಡಿಮೆ ಅಂತ ಆಗಿಲ್ಲ. ಅದರಲ್ಲಿ ನಿಯಂತ್ರಣ ಮಾಡೋದಕ್ಕಾಗಿ ಒಂದು ಕಾನೂನು ತರ್ತಾಯಿದ್ರೆ ಭಾಳ ಸಂತೋಷ. ಅದರಲ್ಲಿ ಮುಖ್ಯವಾಗಿ ಇವೆಲ್ಲ ಹೇಳ್ತಿಲ್ಲ ನಿಮಗೆ, ಕಂಪ್ಯೂಟರ್ ಪ್ರೋಗ್ರಾಮ್ಗಳು, ಕಂಪ್ಯೂಟರ್ ಮೂಲಕನೂ ಕಳಿಸುವಂಥದ್ದು, ಸಾಫ್ಟ್ವೇರ್ ಅಥವಾ ಡಾಟಾ ಬೇಸ್ಗಳು, ಅಥವಾ ಮೈಕ್ರೋಫಿಲ್ಮ್ ಅಥವಾ ಕಂಪ್ಯೂಟರ್ ರಚಿತ ಮೈಕ್ರೋ ಫೀಚರ್ಗಳು, ಇವುಗಳ ಮೂಲಕನೂ ಇನ್ನೊಂದರ ಬಗ್ಗೆ ಹೆಂಗೆ ಚಿತ್ರ ತೆಗೆದು ಮತ್ತೇನು ಮಾಡೋದು, ಬರೀದು, ಏನು 1-2 ಅವೆಲ್ಲ ಇಂಥದ್ರಾಗ ಯಾರು ಮಾಡಿರ್ತಾವ್ರಿಗೆ ಶಿಕ್ಷೆ ಆಗುವಂಥದ್ದು ಮಾಡಿದ್ದು ಭಾಳ ಯೋಗ್ಯ ಅದ. ಈ ಮೇಲಿನ ಅಪರಾಧಗಳ ಮೇಲೆ DYSP ಶ್ರೇಣಿ ಅಧಿಕಾರಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಬಹುದು. ಏನು ಮೇಲೆ ಅಪರಾಧಗಳಾಗ್ತಾವ DYSP ಲೆವೆಲ್ದವ್ರು, ಇವನ್ PSI ಸಹಿತಲ್ಲ, ಅವರು ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ಹೊರ ಹಾಕಬೇಕು ಅನ್ನುವಂಥದ್ದು. ಅದರ ಸಿಕ್ಕರೆ ಅವ್ರಿಗೆ 7 ವರ್ಷ ಜೈಲು ಶಿಕ್ಷೆ, 50ರಿಂದ 1 ಲಕ್ಷದವರೆಗೆ ದಂಡ, ಮತ್ತು ರಿಪೀಟ್ ಅದನ್ನು ಹೆಚ್ಚಾಗ್ತಾ ಹೋಗಿದ್ರೆ ಕಡಿಮೆ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಇದರಲ್ಲಿ ಸೇರಿಸ್ತಾ ಇದ್ದಾರೆ. ಇದು ನಿಶ್ಚಿತವಾಗಿ ಆಗಲೇಬೇಕಾಗಿದ್ದು. ಎಲ್ಲ ಧರ್ಮದಲ್ಲೂ ಇದ್ದಾರೆ, ಇಲ್ಲ ಅಂತಲ್ಲ. ಕೇವಲ ಹಿಂದೂ ಧರ್ಮದಷ್ಟು ಟೀಕೆ ಮಾಡೋರು ಇದ್ದಾರೆ ಅಂತಲ್ಲ, ಇಸ್ಲಾಂ ಧರ್ಮದಲ್ಲೂ ಇದ್ದಾರೆ. ನಮ್ಮದು ಶ್ರೇಷ್ಠ, ನಮಗಿಂತ ಯಾವ ಶ್ರೇಷ್ಠ ಇಲ್ಲ ಅನ್ನುವಂಥ ಭಾವ ಇದ್ದಂಥವ್ರು ಇನ್ನೂ ಧರ್ಮಗಳಲ್ಲೂ ಇದ್ದಾರೆ.